ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರದಲ್ಲಿ ಕಾಂಗ್ರೆಸ್ ಕಾದಾಟ ತಾರಕಕ್ಕೆ. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ರಾಜೀನಾಮೆ ಬೆದರಿಕೆ ಹಾಕಿದ ಸಚಿವರು, ಶಾಸಕರು. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಲು ಜೇನಿನಂತೆ ಬೆರೆತು ಚುನಾವಣೆ ಎದುರಿಸಿ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡೋಣ, ಡಾಕ್ಟರ್ ಕೆ ಸುಧಾಕರ್. ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಆಸ್ಪತ್ರೆಯಿಂದ ಬಿಡುಗಡೆ, ಭಕ್ತರಲ್ಲಿ ತಂದ ಹರ್ಷ. 5 ದಿನ ಊರ ಹಬ್ಬ ಜಾತ್ರೆ ಮಾಡಿ ಹೋಳಿ ಹುಣ್ಣಿಮೆ ಆಚರಿಸುವ ಭಕ್ತರು. 25 ಅಡಿ ಗಡೆ ಹೊತ್ತು 16 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆಯುವ ಭಕ್ತರು. ಕೆಆರ್ಐಡಿಎಲ್ ಕಚೇರಿಯಲ್ಲಿ ಭಾರೀ ಅವ್ಯವಹಾರ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಕಾರ್ಯಪಾಲಕ ಅಭಿಯಂತರ ನಿವಾಸ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ದಾಖಲೆಗಳ ವಶ. ವಾರ್ತೆಗಳ ವಿವರ. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸಭಾಧ್ಯಕ್ಷ ರಮೇಶ್ ಕುಮಾರ್ ಬಣಗಳ ಬಡಿದಾಟ ತಾರಕಕ್ಕೇರಿದೆ. ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ಆಹಾರ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದು, ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಇತ್ತ ರಮೇಶ್ ಕುಮಾರ್ ಬಣ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಯಾವುದೇ ಕಾರಣಕ್ಕೂ ಕೆಲಸವೇ ಮಾಡುವುದಿಲ್ಲ ಎಂಬ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಈ ನಡುವೆ ಸಚಿವರು ಸೇರಿದಂತೆ 4 ಶಾಸಕರು ರಾಜೀನಾಮೆ ನೀಡಲು ಮುಂದಾಗಿರುವುದು ಕುತೂಹಲ ಮೂಡಿಸಿದೆ. 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ತುಂಬಾ ಬೇಜಾರಾಗಿದೆ. ಮನ್ನಣೆ ಸಿಗದೆ ಇರೋದ್ರಿಂದ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ. ನಾವು 3 ಜನ ಶಾಸಕರಿದ್ದೀವಿ. ವಿಧಾನ ಪರಿಷತ್ ಸದಸ್ಯರು. ಐ ಕ್ಯಾನ್ ಗಿವ್ ರೆಸಿಗ್ನೇಷನ್ ಎನಿ ಟೈಮ್. ಮುನಿಯಪ್ಪ ಯಾರೋ ಗೊತ್ತಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಧಾನ ಸಭೆ ನಡೆಸಿದ್ರು. ನಾಯಕರ ನಡುವಿನ ಭಿನ್ನಮತ ಶಮನವಾಗಿಲ್ಲ. ಸಚಿವ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಜಿಲ್ಲೆಯ 5 ಶಾಸಕರು ರಾಜೀನಾಮೆ ನೀಡುತ್ತೇವೆ ಎಂದು ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಬೆದರಿಕೆ ಹಾಕಿದ್ದಾರೆ. 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ತುಂಬಾ ಬೇಜಾರಾಗಿದೆ. ಮನ್ನಣೆ ಸಿಗದೆ ಇರೋದ್ರಿಂದ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ. ನಾವು 3 ಜನ ಶಾಸಕರಿದ್ದೀವಿ. ವಿಧಾನ ಪರಿಷತ್ ಸದಸ್ಯರು. ಐ ಕ್ಯಾನ್ ಗಿವ್ ರೆಸಿಗ್ನೇಷನ್ ಎನಿ ಟೈಮ್. ಮಾದಿಗ ಸಮುದಾಯಕ್ಕೆ ಸೇರಿದ ರಾಜ್ಯಸಭೆಯ ಮಾಜಿ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಅವರನ್ನು ಕಣಕ್ಕೆ ಇಳಿಸಬೇಕು ಎಂದು ರಮೇಶ್ ಕುಮಾರ್ ಬಣದವರು ಒತ್ತಡ ಹೇರಿದ್ದು, ಅವರನ್ನ ಗೆಲ್ಲಿಸಿಕೊಂಡು ಬರುವ ಹೊಣೆ ತಮ್ಮದು ಎಂದು ಕೇಂದ್ರ ನಾಯಕರಿಗೆ ಭರವಸೆ ನೀಡಿದ್ದಾರೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಮನವಿ ಮಾಡಿದ್ದೇವೆ. ಒಂದು ವೇಳೆ ಟಿಕೆಟ್ ನೀಡಿದರೆ ಮಾಲೂರು ಶಾಸಕ ನಂಜೇಗೌಡ, ಸಚಿವ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ನಜೀರ್ ಅಹ್ಮದ್ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು, ಅಷ್ಟೇ. ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ, ಈಗಲೂ ಅನುಭವಿಸ್ತಾ ಇದ್ದೀವಿ. ಅವರಿಂದ ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ. ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ. ಆಮೇಲೆ ಈ ನಡುವೆ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಬೆಂಗಳೂರಿನಲ್ಲಿ ಮಾತನಾಡಿ, ಇಂದು ಸಂಜೆ ಟಿಕೆಟ್ ಘೋಷಣೆ ಆಗಬಹುದು. ನಾನು ಕೋಲಾರದಲ್ಲಿ 7 ಬಾರಿ ಗೆದ್ದಿದ್ದೇನೆ, ಅನುಭವ ಇದೆ. ಎಲ್ಲರಿಗೂ ಮನವಿ ಮಾಡಿದ್ದೇನೆ, ಅವಕಾಶ ಮಾಡಿಕೊಡಿ ಅಂತ. ಟಿಕೆಟ್ ಸಿಗುವ ಆಶಾಭಾವನೆ ಇದೆ ಎಂದರು. ಕೆಲವು ಶಾಸಕರ ರಾಜೀನಾಮೆ ನೀಡುತ್ತೇವೆ ಎಂಬ ಬೆದರಿಕೆಯ ಕುರಿತು ಪ್ರತಿಕ್ರಿಯಿಸಿ, ಅಭ್ಯರ್ಥಿ ಯಾರಾಗಬೇಕು ಎಂಬುದು ರಮೇಶ್ ಕುಮಾರ್ ಹಾಗೂ ಸಚಿವರ ಉಪಸ್ಥಿತಿಯಲ್ಲಿ ಆಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ. ರಮೇಶ್ ಕುಮಾರ್, ಮಾಲೂರು, ನಂಜೇಗೌಡ ಎಲ್ಲರೂ ಮನವಿ ಮಾಡಿದ್ದೇನೆ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸುತ್ತೇವೆ ಎಂದಿದ್ದೇವೆ. ಇದಕ್ಕೆ ಮುಂದಾಳತ್ವ ರಮೇಶ್ ಕುಮಾರ್ ಅವರದ್ದೇ ಎಂದು ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಮ್ಮೆಲ್ಲ ಮುಖಂಡರನ್ನು ಕರೆಸಿ, ಶಾಸಕರನ್ನ, ಮಾಜಿ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಕರೆಸಿ ಒಂದು ಸಭೆ ಆಯ್ತು. ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದವು. ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು, ಮಂತ್ರಿಗಳಾದಂತ ಭಾರತಿ ಸುರೇಶ್ ಇದ್ರು, ಡಾಕ್ಟರ್ ಸುಧಾಕರ್ ಇದ್ರು, ಶಾಸಕರಾದಂತ ಕೊತ್ತೂರು ಮಂಜು ಅವರಿದ್ರು, ನಂಜೇಗೌಡರಿದ್ರು, ವಿಧಾನ ಪರಿಷತ್ ಸದಸ್ಯರಾದಂತ ಅನಿಲ್ ಕುಮಾರ್ ಅವರಿದ್ರು, ಮತ್ತು ಎಲ್ಲ ಮಾಜಿ ಶಾಸಕರು, ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ವಿ. ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ, ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ರೆ
ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋನ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ. ನಾನು ಸೋಲನ್ನೇ ಕಾಣದೇ ಇರೋನು ಸೋಲ್ಕೊಂಡಿದ್ದೇನೆ. ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವುದರಿಂದ ಭೇದ ಭಾವವಿಲ್ಲದೆ ಹಾಲು ಜೇನಿನಂತೆ ಪ್ರತಿ ಬೂತ್ ಮಟ್ಟದಲ್ಲೂ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು. ಕಾರ್ಯಕರ್ತರ ಬಂಧುಗಳು, ಜನಸಾಮಾನ್ಯರು ವಿಶೇಷವಾಗಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಬೇಕು. ಮಾನ್ಯ ನರೇಂದ್ರ ಮೋದಿ ಅವರನ್ನ 3ನೇ ಅವಧಿಗೆ ಪ್ರಧಾನಮಂತ್ರಿ ಮಾಡಬೇಕು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬೂತ್ ಮಟ್ಟದ ಬಿಜೆಪಿ ಮುಖಂಡರ ಕಾರ್ಯಕರ್ತರ ಸಭೆಯಲ್ಲಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪಾಲ್ಗೊಂಡು ಮಾತನಾಡಿ, ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಜನಸಾಮಾನ್ಯರು ಬಿಜೆಪಿ ಪಕ್ಷವನ್ನ ಗೆಲ್ಲಿಸಬೇಕು. ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯದೊಂದಿಗೆ ಸಭೆಗಳನ್ನು ನಡೆಸಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ. ನರೇಂದ್ರ ಮೋದಿ ಅವರನ್ನ 3ನೇ ಅವಧಿಗೆ ಪ್ರಧಾನಿ ಮಾಡಬೇಕು. ಜನಸಾಮಾನ್ಯರು ಸ್ವಯಂ ಪ್ರೇರಣೆಯಿಂದ ಮೋದಿ ಪರವಾಗಿದ್ದಾರೆ. ಸರ್ವಾನುಮತದಿಂದ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದೊಂದಿಗೆ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಇವತ್ತು ಎಲ್ಲ ಕಡೆ ನಮ್ಮ ಇಡೀ ಕ್ಷೇತ್ರ ವ್ಯಾಪಿ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಮುಖಂಡಗಳು, ಕಾರ್ಯಕರ್ತರ ಬಂಧುಗಳು, ಜನಸಾಮಾನ್ಯರು ವಿಶೇಷವಾಗಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಬೇಕು. ಮಾನ್ಯ ನರೇಂದ್ರ ಮೋದಿ ಅವರನ್ನ 3ನೇ ಅವಧಿಗೆ ಪ್ರಧಾನಮಂತ್ರಿ ಮಾಡಬೇಕು. ಅವರೇ ಸ್ವಯಂ ಪ್ರೇರಣೆಯಿಂದ ನೀವು ಹೆಚ್ಚು ಶ್ರಮ ಪಡಬೇಡಿ, ನಾವು ಹಾಕದೆ ಮೋದಿಯವರಿಗೆ, ನಾವು ಹಾಕದೆ ಬಿಜೆಪಿಯವರಿಗೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ ಮಂತ್ರಿಗಳಾಗಿ ನಿಮಗೆ ಮಾತಾಡ್ತೀವಿ. ಈ ರೀತಿಯ ಒಂದು ಎಲ್ಲ ಕಡೆ ಒಂದೇ ರೀತಿಯ ಒಂದು ಸರ್ವಾನುಮತದ ಒಂದು ತೀರ್ಮಾನ ಈ ಕ್ಷೇತ್ರದಲ್ಲಿ ಆಗಿದೆ. ಈ ವೇಳೆ ಮಾಜಿ ಶಾಸಕರಾದ ಪಿಳ್ಳ ಮುನ್ಷಮಪ್ಪ, ಜಿ ಚಂದ್ರಣ್ಣ, ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಚಿ ನಾಗೇಶ್, ದೇಸು ನಾಗರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ನೀಲೇರಿ ಅಂಬರೀಶ್ ಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಅವರೇ ಸ್ವಯಂ ಪ್ರೇರಣೆಯಿಂದ ನೀವು ಹೆಚ್ಚು ಶ್ರಮ ಪಡಬೇಡಿ, ನಾವು ಹಾಕದೆ ಮೋದಿಯವರಿಗೆ, ನಾವು ಹಾಕದೆ ಬಿಜೆಪಿಯವರಿಗೆ. ಇಶಾ ಫೌಂಡೇಶನ್ ಸಂಸ್ಥಾಪಕರು ಆಧ್ಯಾತ್ಮಿಕ ಗುರುಗಳಾದ ಸದ್ಗುರು ಜಗ್ಗಿ ವಾಸುದೇವರವರು ದೆಹಲಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಆಶ್ರಮಕ್ಕೆ ತೆರಳಿದ್ದು ಸದ್ಗುರುಗಳ ಭಕ್ತರಲ್ಲಿ ಹರ್ಷ ತಂದಿದೆ. ಮಾರ್ಚ್ 17ರಂದು ಸದ್ಗುರು ಜಗ್ಗಿ ವಾಸುದೇವ್ ಅವರು ತೀವ್ರ ತಲೆನೋವಿನಿಂದ ಬಳಲುತ್ತಿದ್ದು ದೆಹಲಿಯ ಇಂದ್ರಪ್ರಸ್ಥ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ವೈದ್ಯರು ತಪಾಸಣೆ ನಡೆಸಿದಾಗ ಮೆದುಳಿನಲ್ಲಿ ರಕ್ತಸ್ರಾವವಾಗುತ್ತಿದ್ದುದು ತಿಳಿದು ಬಂದಿತ್ತು. ತಕ್ಷಣ ಅಪೋಲೋ ಆಸ್ಪತ್ರೆ ಖ್ಯಾತ ನರರೋಗ ತಜ್ಞರು ಶಸ್ತ್ರಚಿಕಿತ್ಸೆ ನಡೆಸಿದ್ದು ಸದ್ಗುರುಗಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಇಂದು ಬುಧವಾರ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಅಪೋಲೋ ಆಸ್ಪತ್ರೆಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಸಂಗೀತಾ ರೆಡ್ಡಿ ಸದ್ಗುರುಗಳ ಚೇತರಿಕೆ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಗುರುಗಳು ಚೇತರಿಸಿಕೊಳ್ಳುತ್ತಿರುವ ಸಮಯದಲ್ಲಿ ಜಾಗತಿಕ ಒಳಿತಿಗಾಗಿ ಅವರ ಬದ್ಧತೆ, ತೀಕ್ಷ್ಣ ಬುದ್ಧಿ, ಹಾಸ್ಯ ಪ್ರಜ್ಞೆ ಎದ್ದು ಕಾಣುತ್ತಿತ್ತು ಎಂದಿದ್ದಾರೆ. ವೈದ್ಯರ ತಂಡಕ್ಕೆ ಇಶಾ ಫೌಂಡೇಶನ್ ಕೃತಜ್ಞತೆ ವ್ಯಕ್ತಪಡಿಸಿದೆ.
ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದೆ ಕದ್ರಿಯಿಂದ ಈ ಹಳ್ಳಿಗೆ ಬಂದು ನೆಲೆಸಿರುವ ಕದ್ರಿ ನರಸಿಂಹಸ್ವಾಮಿಗೆ ಪ್ರತಿ ಹೋಳಿ ಹುಣ್ಣಿಮೆಯಂದು 5 ದಿನಗಳ ಕಾಲ ಊರಬ್ಬ ಜಾತ್ರೆ ಮಾಡಿ ವಿಶೇಷ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಳ್ಳುವ ಗ್ರಾಮದ ಜನ ವರ್ಷಕ್ಕೊಮ್ಮೆ ಕದ್ರಿ ನರಸಿಂಹನ ಸಂತೋಷಪಡಿಸಲು 25 ಅಡಿ ಗಡೆ ಹೊತ್ತು 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ವೀರಗಾರರ ವೇಷಧಾರಿಗಳು ಸುತ್ತುವರೆದು ರಕ್ಷಿಸುವ ವಿಶೇಷ ಪ್ರಸಂಗವನ್ನು ನೋಡಬಹುದು. ಹಾಗಾದ್ರೆ ಬನ್ನಿ, ಅದು ಯಾವ ಊರು, ಯಾಕೆ ಹೀಗೆ ಮಾಡ್ತಾರೆ ನೋಡೋಣ. ಸಹಸ್ರ ಕೋಟಿ ಕೋಟಿ ಕೇಸರ ಪ್ರಭಾಸಮಾನ ಭದ್ರ ನಾರಸಿಂಹತೆ ನಮೋ ನಮಃ. ನಾರಸಿಂಹತೆ ನಮೋ ನಮಃ. ಹೀಗೆ ಮುಗಿಲೆತ್ತರಕ್ಕೆ ನಿಂತಿರುವ ಗಡೆ, ಅದರ ಮೇಲೆ ಆಂಜನೇಯನ ವಿಗ್ರಹ. ಸುಮಾರು 50ರಿಂದ 60 kg ತೂಕದ ಈ ಗಡೆ ಗರುಡ ಕಂಬವನ್ನು ಗ್ರಾಮದ ಭಕ್ತರು ರಾತ್ರಿ ವೇಳೆ ಹೊತ್ತು 16 ಕಿಲೋಮೀಟರ್ ನಡೆದು ಸಾಗುವ ದೃಶ್ಯ ಕಂಡುಬರೋದು ಚಿಕ್ಕಬಳ್ಳಾಪುರ ತಾಲೂಕು ಕಂಡಕನಹಳ್ಳಿ ಗ್ರಾಮದಲ್ಲಿ. ಸಾವಿರಾರು ವರ್ಷಗಳ ಹಿಂದೆ ಕದ್ರಿಯಿಂದ ಕಂಡಕ ನಾಯಕನಹಳ್ಳಿಗೆ ಬಂದು ನೆಲೆಸಿರುವ ನರಸಿಂಹಸ್ವಾಮಿಯನ್ನ ಸಂತೃಪ್ತಿಪಡಿಸಲು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಂದು ಈ ಗ್ರಾಮದ ವಾಸಿಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬರುತ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಂಡಕನಹಳ್ಳಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಸಾದಹಳ್ಳಿ ಬಂಡಮ್ಮ ದೇವರಿಗೆ ಪೂಜೆ ಸಲ್ಲಿಸಿ ವಾಪಸ್ಸು ಬರುವುದು ರೂಢಿಯಾಗಿತ್ತು. 1 ವರ್ಷ ಪೂಜೆ ಸಲ್ಲಿಸಿ ವಾಪಸ್ಸು ಬರುವಾಗ ಪೂಜೆಗೆ ಬಳಸಿದ ತಟ್ಟೆ, ಲೋಟ, ಗಂಟೆ ಬಿಟ್ಟು ಕೋಟಹಳ್ಳಿವರೆಗೂ ಬಂದಿದ್ರು. ನಂತರ ಜ್ಞಾಪಿಸಿಕೊಂಡು ವಾಪಸ್ಸು ಬಂದ ವ್ಯಕ್ತಿಗೆ ಬಂಡಮ್ಮ ದೇವತೆ 16 ಮಕ್ಕಳಿಗೆ ಹಾಲು ಕೊಡುತ್ತಿದ್ದುದನ್ನು ನೋಡಿದ. ಆಗ ಬಂಡಮ್ಮ ದೇವಿ ಆ ವ್ಯಕ್ತಿಗೆ ಹಿಂತಿರುಗಿ ನೋಡಿದಂತೆ ನಿಮ್ಮೂರವರೆಗೂ ಹೋಗು ಎಂದು ಆದೇಶ ನೀಡಿದಳಂತೆ. ಆದರೆ ಆ ಮನುಷ್ಯ ಕೋಟಹಳ್ಳಿಯವರೆಗೂ ಬಂದು ಹಿಂತಿರುಗಿ ನೋಡಿದ ಕೂಡಲೇ ಆತ ಅಲ್ಲಿಯೇ ತಲೆ ಸಿಡಿದು ಮೃತಪಟ್ಟ. ಅದಕ್ಕಾಗಿ ಅವತ್ತಿನಿಂದ ಈ ಗಡೆ ಕೋಟಹಳ್ಳಿಯವರೆಗೂ ಮಾತ್ರ ಹೋಗುತ್ತದೆ ಎಂಬುದು ಊರವರ ನಂಬಿಕೆ. ಮತ್ತೊಂದು ಕತೆ ಪ್ರಕಾರ ಕೋಟಹಳ್ಳಿ ಹತ್ತಿರ ಹೋದರೆ ಕದ್ರಿನಲ್ಲಿರುವ ನರಸಿಂಹನಿಗೆ ನಮ್ಮ ಆಂಜನೇಯ ಕಾಣಿಸಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಆಗ ನಮ್ಮೂರಿಗೆ ಯಾವುದೇ ಕೆಡುಕು, ರೋಗ ರುಜಿನ ಬರೋದಿಲ್ಲ ಅನ್ನೋ ನಂಬಿಕೆಯಿಂದ ಪ್ರತಿ ವರ್ಷ ಈ ಗಡೆಯನ್ನ ಹೊತ್ತು ಸಾಗುತ್ತಾರೆಂದು ಅರ್ಚಕರು ಹೇಳುತ್ತಾರೆ. ಈ ಸ್ವಾಮಿಯನ್ನ ಕದ್ರಿಯಿಂದ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಿದ್ದಾರೆ. ಆ ಕದ್ರಿ ಪೌರ್ಣಮಿ ದಿವಸ ಆ ಸ್ವಾಮಿಯ ಒಂದು ಅನುಗ್ರಹ ನಮಗೆ ಬೇಕು. ಪೂರ್ವ ಕಾಲದಲ್ಲಿ ಈಗಿದ್ದಂತಹ ವಾಹನ ಸೌಲಭ್ಯ ಏನು ಇರಲಿಲ್ಲ. ಅದಕ್ಕೆ ಈ ಒಂದು ಆಂಜನೇಯ ಸ್ವಾಮಿಯನ್ನ ಆ ಸ್ವಾಮಿ ಪ್ರತಿರೂಪವಾಗಿ ಇಟ್ಕೊಂಡು ಆ ಒಂದು ಕಂಬದಲ್ಲಿ ಕಟ್ಕೊಂಡು ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರ ಹೋದಾಗ ಆ ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಆ ಕದ್ರಿ ಸ್ವಾಮಿಯ ವಿಮಾನ ಗೋಪುರ ದರ್ಶನವಾಗುತ್ತಂತೆ. ಆ ದರ್ಶನ ಆದಾಗ ಆ ಸ್ವಾಮಿ ಈ ಆಂಜನೇಯ ಸ್ವಾಮಿಗೆ ವಾಗ್ದಾನ ಕೊಡ್ತಾರೆ.
ನೀನು ಅವರನ್ನು ಕಾಪಾಡಬೇಕು, ನಾನು ಇಲ್ಲೇ ಇರ್ತೀನಿ ಅಂತ. ಆ ಒಂದು ಪ್ರತೀತಿಯಾಗಿ ಆ ಗಡೆಯನ್ನು ಹೊತ್ಕೊಂಡು ಹೋಗ್ತಾರೆ. ಕಾಲ್ನಡಿಗೆಯಲ್ಲಿ ಹೋಗಿ ಆ ಗಡೆಯನ್ನು ಹೊತ್ಕೊಂಡು ಮತ್ತೆ ಹಿಂತಿರುಗಿ ಬಂದು ಎಲ್ಲರೂ ಸಹ ಈ ಆಲಯಕ್ಕೆ ಬಂದು ಆ ಸ್ವಾಮಿಗೆ ಮತ್ತೆ ಪೂಜೆ ಮಾಡಿ ಇಲ್ಲಿಂದ ತೀರ್ಥವನ್ನು ತೆಗೆದುಕೊಂಡು ಮನೆಗೆ ಹೋಗಿ ಎಲ್ಲ ಉಪವಾಸ ವ್ರತವನ್ನು ಬಿಡ್ತಾರೆ. ಅಲ್ಲಿವರೆಗೂ 2 ದಿವಸ ಅವರು ಉಪವಾಸವನ್ನು ಇರ್ತಾರೆ. ಇನ್ನು ಗ್ರಾಮದ ಯುವಕ ಮಂಜುನಾಥ್ ಮಾತನಾಡಿ, ನಮ್ಮದೊಂದು ಕುಗ್ರಾಮ, ಇಲ್ಲಿನ ಜನರು ತುಂಬಾ ಅಮಾಯಕರು, ಕಷ್ಟ ಜೀವಿಗಳು, ಅವರನ್ನ ಕದ್ರಿ ನರಸಿಂಹಸ್ವಾಮಿಯೇ ಕಾಪಾಡಿಕೊಂಡು ಬಂದಿದ್ದಾನೆ. ಊರಲ್ಲಿ ಯಾವ ಹಬ್ಬವನ್ನು ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಹೋಳಿ ಹುಣ್ಣಿಮೆ. ಗ್ರಾಮದ ಜನರು 3 ದಿನ ಉಪವಾಸವಿದ್ದು ಶ್ರದ್ಧಾ ಭಕ್ತಿಯಿಂದ ನರಸಿಂಹನಿಗೆ ನಮಿಸುತ್ತಾರೆ. ದೇವರನ್ನ ಉಯ್ಯಾಲೆ ಮೂಲಕ ಸತ್ಕರಿಸುತ್ತಾರೆ. ಉಟ್ಲು ಹೊಡೆದು ಸಂಭ್ರಮಿಸುತ್ತಾರೆ. ಬ್ರಹ್ಮ ರಥೋತ್ಸವದ ಮೂಲಕ ಊರೆಲ್ಲ ಮೆರವಣಿಗೆ ಮಾಡಿ ಖುಷಿ ಪಡುತ್ತೇವೆ. ಹಾಳು ಬಿದ್ದಂತಹ ನಮ್ಮೂರು ದೇವಾಲಯವನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಂದರ ಹಾಗೂ ಆಕರ್ಷಕವಾಗಿ ನಿರ್ಮಿಸಿಕೊಟ್ಟು ನಮ್ಮೂರಿಗೆ ಕಳೆ ಬರುವಂತೆ ಈ ದೇವಾಲಯದ ಧರ್ಮದರ್ಶಿ ಧನಗೋಪಾಲ್ ಮಾಡಿಕೊಟ್ಟಿದ್ದಾರೆಂದು ನಮ್ಮೂರ ಜನ ಅವರ ಉಪಕಾರವನ್ನ ಮರೆಯಲ್ಲ ಎಂದು ಸ್ಮರಿಸುತ್ತಾರೆ. ಇಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರ ದೇವ್ರನ್ನ ಎತ್ಕೊಂಡು ಕೋಟಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ, ಶಿಡ್ಲಘಟ್ಟ ತಾಲೂಕು. ಇದು ಚಿಕ್ಕಬಳ್ಳಾಪುರ ತಾಲೂಕು. ಶಿಡ್ಲಘಟ್ಟ ತಾಲೂಕು ಕೋಟಹಳ್ಳಿವರೆಗೂ ಆ ದೇವ್ರ ಮೂರ್ತಿನ ಒಂದು ಗಡೆ ಅಂತ ಸುಮಾರು ಒಂದು 20-25 ಅಡಿ ಅದು ಉದ್ದದೊಂದು ಮರದ ರೀತಿಯ ಒಂದು ಏನಿದೆ ಅದರಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಕಟ್ಕೊಂಡು ಇಲ್ಲಿಂದ ಭಕ್ತಿ ಪೂರ್ವಕವಾಗಿ ಅಲ್ಲಿಗೆ ತಗೊಂಡೋಗಿ ಮತ್ತೆ ಇಲ್ಲೊಂದು ಕೆಲವು ಹೋಳಿ ಹುಣ್ಣಿಮೆ ಅಂದಾಕ್ಷಣ ಬಣ್ಣಗಳೆರಚಿಕೊಂಡು ಚಿತ್ರ ವಿಚಿತ್ರವಾದ ನೃತ್ಯವನ್ನ ಮಾಡಿಕೊಂಡು ಮೋಜು ಮಜಾ ಮಾಡುವ ಪದ್ಧತಿ ಇಲ್ಲಿಲ್ಲ. ಆದರೆ ಹೋಳಿ ಹುಣ್ಣಿಮೆ ಅಂದ್ರೆ ಕಟ್ಟುನಿಟ್ಟಿನ ವ್ರತ ಮಾಡಬೇಕು. 5 ದಿನ ಸುಳ್ಳು ಹೇಳಬಾರ್ದು, ಮಾಂಸ ತಿನ್ನಬಾರ್ದು, ಕೆಟ್ಟದ್ದು ಮಾತನಾಡಬಾರ್ದು ಎಂಬುದನ್ನಷ್ಟೇ ಇವರು ಹೋಳಿ ಹುಣ್ಣಿಮೆ ದಿನಕ್ಕೆ ಕೊಡುವ ಮಹತ್ವ. ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದೇವೆ. ಇವು ನಾಗರಿಕ ಸಮಾಜಕ್ಕೊಂದು ಮಾದರಿ ಎಂದರೆ ತಪ್ಪಾಗಲಾರದು ಅಲ್ವೇ? KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜ್ವಲತ್ಕರಾಳ ಜಿಹ್ವಿಕಾ ಕಠೋರದಂಶ್ರಿಕಾ ಪ್ರದೀಪ್ತ ದಿಗ್ವಿದಿಕ್ತಟ ಪ್ರಚಂಡ ವಹ್ನಿಕೀಲಕಾ ನಟತ್ ಸಹಸ್ರ ಶತ ಸಹಸ್ರ ಕೋಟಿ ಕೋಟಿ ಕೇಸರ ಪ್ರಭಾಸಮಾನ ಭದ್ರ ನಾರಸಿಂಹತೆ ನಮೋ ನಮಃ. ನಾರಸಿಂಹತೆ ನಮೋ ನಮಃ. ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿರುವ KRIDL ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಭ್ರಷ್ಟಾಚಾರದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ಇಇ ಸದಾಶಿವಯ್ಯನವರ ಯಲಹಂಕ, ಬೆಂಗಳೂರು, ಮೈಸೂರು ನಿವಾಸಗಳ ಮೇಲೂ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. KRIDL ಕಚೇರಿಯಲ್ಲಿ ಭ್ರಷ್ಟಾಚಾರದ ವಾಸನೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. KRIDL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸದಾಶಿವಯ್ಯನವರ ಯಲಹಂಕ, ಬೆಂಗಳೂರು, ಮೈಸೂರು ನಿವಾಸಗಳ ಮೇಲೂ ಏಕಕಾಲಕ್ಕೆ ದಾಳಿ ಮಾಡಿರುವ ಲೋಕಾಧಿಕಾರಿಗಳು ಕಡತ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅದೇ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಕಚೇರಿ ಮೇಲೂ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಯಾರು ದೂರು ಕೊಟ್ಟಿದ್ದಾರೆ, ಯಾವ ವಿಷಯದಲ್ಲಿ ಲೋಕಾಧಿಕಾರಿಗಳು ಅನುಮಾನ ಬಂದಿದೆ ಎಂಬುದು ತನಿಖೆ ನಂತರವೇ ಹೊರಬರಲಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತ ಸಂವಿಧಾನದಲ್ಲಿ ಮತದಾರರಿಗೆ ಪ್ರಮುಖವಾಗಿ ಮತದಾನವೇ ಮುಖ್ಯ ಅಂಗವಾಗಿದೆ. ತಮ್ಮ ಅತ್ಯಮೂಲ್ಯವಾದ ಮತವನ್ನ ನಿಖರಿಗೆ, ಕುಕ್ಕರಿಗೆ, ಸೀರೆ ಸಾರಾಯಿಗೆ, ಹೆಂಡ ಹಣಕ್ಕೆ ಮಾರಿಕೊಳ್ಳದೆ ಮತದಾನದ ಪಾವಿತ್ರ್ಯತೆಯನ್ನ ಕಾಪಾಡಿ ನಿಮ್ಮ ಹಕ್ಕು ನೀವು ಚಲಾಯಿಸಬೇಕೆಂದು ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಹೇಳಿದರು. ಜನಾಂಗ, ಜಾತಿ, ಮತ, ಭಾಷೆ ಬಾಗೇಪಲ್ಲಿ ತಾಲೂಕು ಜಲಿಪಿಗಾರಪಲ್ಲಿ ಲಂಬಾಣಿ ತಾಂಡದಲ್ಲಿ ಮತದಾನದ ಅರಿವಿನ ಜನ ಜಾಗೃತಿ ಸಭೆಯಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಮತದಾರರಿಗೆ ಕಾನೂನು ಅರಿವು ಮೂಡಿಸಬೇಕಾಗಿದೆ. ಲಂಬಾಣಿ ಹಟ್ಟಿಗಳು ಸೇರಿದಂತೆ ಹಕ್ಕಿಪಿಕ್ಕಿ ಕಾಲೋನಿ, SC/ST ಕಾಲೋನಿಗಳಲ್ಲಿ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಸಭೆಗಳು ಹೆಚ್ಚು ಮಾಡಿಸಿ ಅಮಾಯಕ ಜನರಿಗೆ ಜ್ಞಾನ ಇಲ್ಲದೆ ಅಜ್ಞಾನದ ಅಂಧಕಾರದಲ್ಲಿ ಇರುವವರಿಗೆ ಬೆಳಕಿನತ್ತ ಕರೆದೊಯ್ಯಲಾಗುವುದು ಎಂದರು.
2,10,000 ಮತದಾರರು ಇರುವಂತ ಒಂದು ಗೋರ್ವಾಟಿ ಚೆನ್ನಾಗಿರುವಂತ ಒಂದು ಅತ್ಯಂತ ಅಧಿಕ ಇರೋದು ಗುಲ್ಬರ್ಗಾದಲ್ಲಿ 4,32,000. ಅದು ಬಿಟ್ಟರೆ ಶಿವಮೊಗ್ಗ, ಆಮೇಲೆ ಬಾಗಲಕೋಟೆ, ಆಮೇಲೆ ಬೆಳಗಾಂ, ಆಮೇಲೆ ಬಿಜಾಪುರ. ಅಷ್ಟೊಂದು 28 ಲಕ್ಷ ಜನಸಂಖ್ಯೆಯಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿದೆ. ಪ್ರತಿಯೊಂದು ಗ್ರಾಮಕ್ಕೂ ಒಂದು ಎಲ್ಟಿ ಇರುತ್ತೆ. ಮುದೂರು ಎಲ್ಟಿ, ಚಲ್ಮಿ ಅಂತಂದ್ರೆ ಗ್ರಾಮದ ನಿವಾಸಿಗಳ ಮತದಾರರಲ್ಲಿ ಅರಿವು ಮೂಡಿಸಲು ಗ್ರಾಮದ ವಿವಿಧ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆ ಮಾಡಿದ್ರು. ತಾಲೂಕು ಮಟ್ಟದ ಮಹಿಳಾ ಅಧಿಕಾರಿಗಳಿಗೆ ಲಂಬಾಣಿ ಹುಡುಪು ಹಾಕಿ ಸಂಭ್ರಮಿಸಿದ್ರು. ಲಂಬಾಣಿ ತಾಂಡದ ಮತದಾರರ ಹತ್ತಿರ ಮತದಾನದ ಪ್ರತಿಜ್ಞಾವಿಧಿಯ ಪ್ರಮಾಣ ವಚನವನ್ನ ಬೋಧಿಸಿದ್ರು. ಮತದಾನದ ಅರಿವಿನ ಜನಜಾಗೃತಿ ಸಭೆಯಲ್ಲಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್, ಗುಡಿಬಂಡೆ ತಹಶೀಲ್ದಾರ್ ಮನೀಷಾ, ಚೇಳೂರು ತಹಶೀಲ್ದಾರ್ ಕೆಎನ್ ಸುಜಾತ, ತಾಲೂಕು ಪಂಚಾಯಿತಿ ಪ್ರಭಾರಿ ಇಒ ಹೇಮಾವತಿ, ಪ್ರಭಾರಿ ಉಪ ತಹಶೀಲ್ದಾರ್ ಎಂಎನ್ ಈಶ್ವರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಗ್ರಾಮದ ಹಿರಿಯರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಅತ್ತೆಯನ್ನ ಕಂಡ್ರೆ ಸೊಸೆಗೆ ಆಗೋಲ್ಲ ಅನ್ನೋದು ಲೋಕರುಡಿ ಮಾತು. ಆದ್ರೆ ಅಮ್ಮನ ಸಮಾನಳಾದ ಅತ್ತೆಗೆ ಈ ಪಾಟಿ ಹಿಂಸೆ ಕೊಟ್ಟು ಮನೆಯಿಂದ ಹೊರಗಾಕಿ ತಿಪ್ಪೆಗೆ ದೂಕಿ ಕಾಲು ಕೈಯಿಂದ ಹೊಡೆದು ಅರ್ಧಂಬರ್ಧ ಜೀವ ಹೋಗಿಸಿದ ಘಟನೆ ನಡೆದಿದೆ. ಹೌದು, ಈ ಘಟನೆ ನಡೆದಿರೋದು ಶಿಡ್ಲಘಟ್ಟ ತಾಲೂಕಿನ ಕೊಂಡಪ್ಪ ಗಾರಿಪಲ್ಲಿ ಗ್ರಾಮದ ಅತ್ತೆ ವೆಂಕಟಲಕ್ಷ್ಮಮ್ಮ ಮೇಲೆ ಸೊಸೆ ಲಕ್ಷ್ಮೀ ದೇವಮ್ಮಳಿಂದ ಈ ಪಾಟಿ ಹಲ್ಲೆ ನಡೆದಿದೆ ನೋಡಿ. ಅತ್ತೆ ಹಣ್ಣು ಮುದುಕಿಯಾಗಿದ್ರೆ ಅನ್ನೋದನ್ನ ನೋಡದೆ ಮನೆಯಿಂದ ಹೊರಗಾಕಿ ದರದರನೆ ಎಳೆದು ಎತ್ತಿ ಬಿಸಾಕಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ಗಾಯಾಳು ಅತ್ತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂಬಂಧ ಶಿಡ್ಲಘಟ್ಟ ತಾಲೂಕು ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಪೊಲೀಸರು ಇದನ್ನೇ ಹೇಗೆ ತನಿಖೆ ಮಾಡಿ ಶಿಕ್ಷೆ ಕೊಡಿಸ್ತಾರೆ ನೋಡಬೇಕು ಅಷ್ಟೇ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಹೋಂಡಾದಲ್ಲಿ ಈಜಲು ಹೋಗಿ ಮುಳುಗಿ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾನಗರ ಹೊರವಲಯದ ಬೂನಹಳ್ಳಿ ಬಳಿ ಮಂಗಳವಾರ ಜರುಗಿದೆ. ಶಿರಾ ತಾಲೂಕಿನ ಮದಲೂರು ದಾಸರಹಳ್ಳಿಯ 17 ವರ್ಷದ ಮನು ಮೃತ ವಿದ್ಯಾರ್ಥಿ. ಶಿರಾ ನಗರದ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಈ ವಿದ್ಯಾರ್ಥಿಯು ಕಾಲೇಜಿನಲ್ಲಿ ಬೆಳಗ್ಗೆ ಮೊದಲ ಅವಧಿಯ ತರಗತಿ ಮುಗಿಸಿಕೊಂಡು ಕಾಲೇಜು ಸಮೀಪದ ಹೊಂಡಕ್ಕೆ ಈಜಲು ಹೋಗಿದ್ದ ವೇಳೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ವಿದ್ಯಾರ್ಥಿಯ ಸಾವಿಗೆ ಕಾಲೇಜು ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಎಂದು ಪೋಷಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಸರ್ಕಾರಿ ಐಟಿಐ ಕಾಲೇಜಿಗೆ ಭೇಟಿ ನೀಡಿ ಚರ್ಚೆ ನಡೆಸಿದ್ರು. ಬಳಿಕ ಮೃತ ವಿದ್ಯಾರ್ಥಿಯ ಪೋಷಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು. ನಂತರ ಮಾತನಾಡಿದ ಅವರು, ಈ ಘಟನೆಯು ಮೇಲ್ನೋಟಕ್ಕೆ ಕಾಲೇಜಿನ ಆಡಳಿತವೇ ನಿರ್ಲಕ್ಷ್ಯವೇ ಕಾರಣ ಎಂದು ತಿಳಿದು ಬಂದಿದ್ದು, ಈ ಕುರಿತು ಕೌಶಲ್ಯಾಭಿವೃದ್ಧಿ ಹಾಗೂ ಜೀವನೋಪಾಯ ಇಲಾಖೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಕೂಡಲೇ ಪ್ರಾಂಶುಪಾಲರ ವಿರುದ್ಧ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮತ್ತು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದ್ರು. ಒಬ್ಬ ಸತ್ತೋಗ್ಬಿಟ್ಟಿದ್ದಾನೆ ಹುಡುಗ, ಅದಕ್ಕೆ ಹೆಡ್ ಆಫೀಸಿಂದಲೂ ಬಂದಿದ್ದಾರೆ ಎಲ್ಲರೂ. ಇಲ್ಲಿ ಪ್ರಿನ್ಸಿಪಾಲ್ ಇರೋದನ್ನೆಲ್ಲ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ನಾನೇ ಇಲ್ಲಿವರೆಗೆ ನೋಡೋಕ್ಕಾಗಿಲ್ಲ ಅವನ್ನ. ಒಂದು 10 ಸರಿ ಫೋನ್ ಮಾಡಿದ್ದೀನಿ, 2 ಸರಿ ಬಂದಿದ್ದೀನಿ, 2 ಸರಿ ಬರ್ತಿಲ್ಲ ಅವನು. ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ಅದಕ್ಕೆ ನಿಮ್ಮ ಹೆಡ್ ಆಫೀಸಿಂದ ಬಂದಿದ್ದಾರೆ, ಕೊಡ್ತೀನಿ ನೋಡಿ, ಸಸ್ಪೆಂಡ್ ಮಾಡಿ. ಆಮೇಲೆ ಮಗುಗೇನೋ ಒಂದು ಪೇರೆಂಟ್ಸ್ ಕೂಲಿ, ಏನು ಬೇರೆ ಏನು ಗೊತ್ತಿಲ್ಲ. ನಾನು ಮಾಡ್ತೀನಿ, ನೀವು ಕಳಿಸಿ, ಆಯಿತು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗ್ರಾಮೀಣ ಭಾಗದ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಕಲಿತವರು ಇಂದು ಲೋಕಸೇವಾ ಆಯೋಗದಲ್ಲಿ ಹೆಚ್ಚು ಹುದ್ದೆ ಗಳಿಸಿರುವುದು ಹೆಮ್ಮೆಯ ಸಂಗತಿ. ಗ್ರಾಮೀಣರು ಕನ್ನಡ ಶಾಲೆಗಳ ಬಗ್ಗೆ ಆಸಕ್ತಿ ವಹಿಸಿ ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿ ಶೈಲಜಾ ಅಭಿಪ್ರಾಯಪಟ್ಟರು. ಅಲ್ಲಿ ಹೋಗಿ ಮಕ್ಕಳನ್ನ ಚೆಕ್ ಮಾಡಿ ಸಹ ಮಕ್ಕಳ ಒಂದು
ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ಗಡಿ ಗ್ರಾಮವಾದ ಲಕ್ಕಸಂದ್ರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಹಿರಿಯರ ಸಹಕಾರದಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿ ಶೈಲಜಾ ಪಾಲ್ಗೊಂಡು ಮಾತನಾಡಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸಿದ್ದಾರೆ. ಲಕ್ಕಸಂದ್ರ ಗ್ರಾಮದ ಹಿರಿಯರು, ಹಳೆಯ ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸಹಕಾರ ಅತಿ ಮುಖ್ಯವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಅಂಕ ಗಳಿಸಿದ ಶಿಕ್ಷಕರಿರುತ್ತಾರೆ, ಅವರನ್ನ ಗ್ರಾಮಸ್ಥರು ಬಳಸಿಕೊಳ್ಬೇಕು. ಸತತ 32 ವರ್ಷದಿಂದ ಸೇವೆ ಸಲ್ಲಿಸಿರುವ ಈ ಶಾಲೆಯ ಮುಖ್ಯ ಶಿಕ್ಷಕ ಕೃಷ್ಣಪ್ಪ ಅವರ ಕಾರ್ಯವೈಖರಿಗೆ ಅವರೇ ಸಾಟಿ ಎಂದು ಮೆಚ್ಚುಗೆ ಸೂಚಿಸಿದ್ರು. ಇಷ್ಟು ಒಂದು LPS ಶಾಲೆಯಲ್ಲಿ ಈ ರೀತಿಯಾಗಿ ಅದ್ದೂರಿಯಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ನಿಜವಾಗ್ಲೂ ಇವತ್ತಿನ ದಿನದಲ್ಲಿ, ಅದು ಸಂಜೆ ಹೊತ್ತಿನಲ್ಲಿ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನೇ ಆಗಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇದೇ ಅಭಿಮಾನ, ಇದೇ ಪ್ರೋತ್ಸಾಹ ಈ ಊರಿನ ಜನತೆ ಶಾಲೆಯ ಬಗ್ಗೆ ಇಟ್ಟಿದ್ರೆ ನಿಜವಾಗ್ಲೂ ಇದು ಮುಂದೊಂದು ದಿನ ಒಂದು ಈ ಭಾಗದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಒಂದು ಉತ್ತುಂಗ ಸ್ಥಾನವನ್ನ ಪಡಿತಾರೆ ಅಂತ ಹೇಳ್ತಾ, ನಾವು ಏನೇ ಆಗ್ಲಿ ವಿದ್ಯೆ ಜೊತೆಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂಸ್ಕಾರವನ್ನ ಮುಖ್ಯವಾಗಿ ನಾವು ಕಲಿಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಹಿರಿಯರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ, ಎತ್ತವರನ್ನ ಸ್ಮರಿಸ್ತಕ್ಕಂಥದ್ದಾಗ್ಲಿ, ಮತ್ತೆ ಏನಾದ್ರೂ ವೃದ್ಧರನ್ನ ಆರೈಕೆ ಮಾಡುವಂಥದ್ದಾಗ್ಲಿ, ಕೆಳಬಿದ್ದವ್ರನ್ನ ಮೇಲಿಡಿದು ಎತ್ತಕ್ಕಂಥದ್ದಾಗ್ಲಿ ನಾವು ನೋಡೋದು ಬಹಳ ವಿರಳ. ಅದಕ್ಕೆಲ್ಲ ಮುಖ್ಯ ಕಾರಣ ಮಾನವೀಯ ಮೌಲ್ಯಗಳು ಅಂತ ಏನಿದಾವೆ ಅವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಈ ಮಾಧ್ಯಮಗಳು, ಈ ಮೀಡಿಯಾಗಳು ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಿ ನೋಡಿದ್ರು ಆಕರ್ಷಣೆಗಳು ಮಕ್ಕಳನ್ನ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ. ಸಮಾರಂಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಣ್ಣಗುಡ್ಡಯ್ಯ, ಪಾರಂಪರಿಕ ವೈದ್ಯ ಶಿಕ್ಷಕ ಶಂಕರಪ್ಪ, ಸಿಆರ್ಪಿ ಲಕ್ಷ್ಮೀಕಾಂತ್, ಶಿಕ್ಷಕರಾದ ಕೃಷ್ಣಮೂರ್ತಿ, ವಿರೂಪಾಕ್ಷಯ್ಯ, ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮತ್ತಿತರರು ಹಾಜರಿದ್ದರು. ರಾಮ್ ಪ್ರಸಾದ್, KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಸಂಘದಿಂದ ತೆಲುಗು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಜನ್ಮದಿನದ ಅಂಗವಾಗಿ ರಕ್ತದಾನ ನಡೆಸಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದೇ ವೇಳೆ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿರುವ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಕೇಕ್ ಕತ್ತರಿಸಿ ಜನ್ಮದಿನ ಆಚರಿಸಿದ್ರು. ಈ ವೇಳೆ ಮೆಗಾ ಚಿರು ಬ್ರದರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಮೇಶ್ ಮಾತನಾಡಿ, ಯಾವುದೇ ನಟರ ಫ್ಯಾನ್ಸ್ ಇರಬಹುದು, ನಟರ ಹೆಸರಲ್ಲಿ ಹುಟ್ಟಿಕೊಂಡಿರುವ ಸಂಘ ಸಂಸ್ಥೆಗಳು ಅವರವರ ಹುಟ್ಟುಹಬ್ಬದ ವೇಳೆ ಸಮಾಜ
ಸೇವೆ ಕಾರ್ಯಚಟುವಟಿಕೆಗಳು ಹಮ್ಮಿಕೊಳ್ಳಿ. ಎಲ್ಲದಕ್ಕೂ ಮಿಗಿಲಾಗಿ ಯುವಕರು ರಕ್ತದಾನ ಶಿಬಿರ ಹಮ್ಮಿಕೊಂಡು ಜೀವದಾತರಾಗಿ. ನಾವು ಇವತ್ತು ಸಣ್ಣ ಮಟ್ಟದಲ್ಲಿ ರಕ್ತದಾನ ಮಾಡಿದ್ದು ಆಗಸ್ಟ್ 22ರಂದು ಬೃಹತ್ತಾದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ರಮೇಶ್, ಮೆಕ್ಯಾನಿಕ್ ದೇವರಾಜ್, ಶಶಿ, ಕೇತಿನಹಳ್ಳಿ ಮಂಜುನಾಥ್, ಗುಂಪು ಮರದ ಆನಂದ್, ಮೊಬೈಲ್ ಬಾಬು, ಹರೀಶ್, ಚಿಕ್ಕ ನರಸಿಂಹಯ್ಯ, ಸೂರಿ ಅಣ್ಣ ಇತರರು ಇದ್ದರು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಶ್ರೀ ಚನ್ನಕೇಶವ ಲಾಡ್ಜ್ ಕಟ್ಟಡದಲ್ಲಿ ಭಾರತ ಸಹಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದಿಸಲ್ಪಟ್ಟಿರುವ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಅಲ್ಲಿನ ನೂತನ ಶಾಖೆಯನ್ನು ಕೃಷಿ ಪರಿಕರಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೃಷಿ ಪರಿಕರಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಮಾತನಾಡಿ, ಸಂಗಮಂ ಕೋಆಪರೇಟಿವ್ ಸೊಸೈಟಿ ಉತ್ತಮವಾಗಿ ನಡೆದು ರೈತರಿಗೆ ಮತ್ತು ಮಹಿಳೆಯರಿಗೆ ಉತ್ತಮ ಸೇವೆ ನೀಡಿ ಮತ್ತಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಕರ್ವೆ ಲೋಕೇಶ್, ರೈತ ಸಂಘದ ಸೀಕಲ್ ರಮಣಾರೆಡ್ಡಿ, ಸಾಮಾಜಿಕ ಕಾರ್ಯಕರ್ತ ಶಶಿರಾಜ್ ಹರತಲೆ, ಅಮಾಲಿ ಸಂಘದ ಎಂ ರಂಗಪ್ಪ, ಸಂಗಮಂ ಸಂಸ್ಥೆಯ ಸಿಒ ಸಿಂಗದೇವನ್ ಮತ್ತಿತರರು ಹಾಜರಿದ್ದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಸಿಸಿ ತಂಡಗಳ ಮುಖ್ಯಸ್ಥರು, ಸದಸ್ಯರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅನುರಾಧ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಮಾರ್ಚ್ 16ರಂದು ಭಾರತ ಚುನಾವಣಾ ಆಯೋಗವು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಲೋಕಸಭೆ ಸಾರ್ವತ್ರಿಕ ಚುನಾವಣೆ 2024ರ ಸಂಬಂಧ 179 ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಯ ವಿವಿಧ ಕೆಲಸ ಕಾರ್ಯಗಳು ಪ್ರಾರಂಭವಾಗಿರುತ್ತದೆ. ಅದರಂತೆ ಮಾದರಿ ನೀತಿ ಸಂಹಿತೆ ಅನುಷ್ಠಾನ ಹಾಗೂ ಇನ್ನಿತರೆ ಚುನಾವಣೆ ವಿಷಯಗಳ ಕುರಿತು ಅಧಿಕಾರಿಗಳಿಗೆ ಚುನಾವಣೆಯಲ್ಲಿ ನೀಡಿರುವ ಜವಾಬ್ದಾರಿಯನ್ನ ಉತ್ತಮವಾಗಿ ನಿಭಾಯಿಸಬೇಕು. ಚೆಕ್ ಪೋಸ್ಟ್ಗಳಲ್ಲಿ ಪ್ರತಿ ವಾಹನಗಳನ್ನು ತಪಾಸಣೆ ಮಾಡಬೇಕು, ಆಗಿಂದಾಗೆ ಅಪ್ಡೇಟ್ ಆಗಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರದಲ್ಲಿ ಕಾಂಗ್ರೆಸ್ ಕಾದಾಟ ತಾರಕಕ್ಕೆ. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ರಾಜೀನಾಮೆ ಬೆದರಿಕೆ ಹಾಕಿದ ಸಚಿವರು, ಶಾಸಕರು. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಲು ಜೇನಿನಂತೆ ಬೆರೆತು ಚುನಾವಣೆ ಎದುರಿಸಿ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡೋಣ, ಡಾಕ್ಟರ್ ಕೆ ಸುಧಾಕರ್. ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಆಸ್ಪತ್ರೆಯಿಂದ ಬಿಡುಗಡೆ, ಭಕ್ತರಲ್ಲಿ ತಂದ ಹರ್ಷ. 5 ದಿನ ಊರ ಹಬ್ಬ ಜಾತ್ರೆ ಮಾಡಿ ಹೋಳಿ ಹುಣ್ಣಿಮೆ ಆಚರಿಸುವ ಭಕ್ತರು. 25 ಅಡಿ ಗಡೆ ಹೊತ್ತು 16 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆಯುವ ಭಕ್ತರು. ಕೆಆರ್ಐಡಿಎಲ್ ಕಚೇರಿಯಲ್ಲಿ ಭಾರೀ ಅವ್ಯವಹಾರ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಕಾರ್ಯಪಾಲಕ ಅಭಿಯಂತರ ನಿವಾಸ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ದಾಖಲೆಗಳ ವಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.